ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವ್ಲಾಗ್ ಇಟ್ಸ್ ಅ ಡೈಲಿ ವ್ಲಾಗ್ ಅಂಡ್ ಜಿಮ್ಗೆ ಇವತ್ತು ಹೋಗಿಲ್ಲ ಗೈಸ್ ಬಿಕಾಸ್ ಆಫ್ ಸ್ಟಮಕ್ ಪೇನ್. ಅಂಡ್ ಎಂತ ವಿಷಯ ಅಂತ ಅಂದ್ರೆ ನಿನ್ನೆ ಇದೇ ಬಟ್ಟೆಯಲ್ಲಿದೆ, ನಿನ್ನೆ ವ್ಲಾಗ್ ಅಲ್ಲೂ ಇದೇ ಬಟ್ಟೆ, ಸೊ ಇವತ್ತು ಇದೇ ಬಟ್ಟೆ. ಏನಿದು ಅಂತ ಅನ್ಕೊಂಬಿಡಿ. ನಿನ್ನೆ ನೈಟ್ ನಾನು ಆ ಬ್ಲಾಗ್ ನ ಶೂಟ್ ಮಾಡಿ ಐ ಜಸ್ಟ್ ಪೋಸ್ಟೆಡ್ ಅಂಡ್ ಇವತ್ತು ಬೆಳಗ್ಗೆನು ಜಸ್ಟ್ ಕಂಟಿನ್ಯೂಯಿಂಗ್ ಇಟ್. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಕಳ್ದೋಗ್ತೀರ ನೀವು ಏನಿವತ್ತು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ. ಇದ್ರಲ್ಲಿ ಏನಿದೆ ಗೊತ್ತಾ, ರಾತ್ರಿದು ಮುದ್ದೆ ಮಿಕ್ಕಿರತ್ತಲ್ವಾ, ಸೊ ಅದನ್ನ ಸ್ವಲ್ಪ ತಗೊಂಡಿದ್ದೀನಿ. ಅಂಡ್ ಇದಕ್ಕೆ ರಾಗಿ ಅಂಬ್ಲಿ ಅಂತ ಹೇಳ್ತಾರೆ ಅನ್ಸುತ್ತೆ. ಸೊ ಅದನ್ನ ಫುಲ್ಲು ನೀಟಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಆನಿಯನ್ ಸ್ವಲ್ಪ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು, ಮೊಸರು ಸ್ವಲ್ಪ ಹಾಕೊಂಡು, ಉಪ್ಪು ಹಾಕೊಂಡು ಕುಡಿಯೋದು. ಈ ಒಂದು ರಾಗಿ ಅಂಬ್ಲಿನ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ನಾವು ಬಂಗಾರಪೇಟೆಗೆ. ಸೊ ಅಲ್ಲಿ ನಮ್ಮ ಅಜ್ಜಿ ದಿನಾಗ್ಲೂ ಟೀ ಕಾಫಿ ಅದು ಬಿಟ್ರೆ ಇದು ಗೈಸ್. ಒಂದ್ ವೇಳೆ ಬೆಳಗ್ಗೆ ಏನಾದ್ರು ಟೀ ಕಾಫಿ ಕುಡಿದು ಬಿಟ್ರೆ ಮಧ್ಯಾಹ್ನ ಟೈಮಲ್ಲಿ ಮಾಡ್ಕೊಡ್ತಾ ಇದ್ರು. ಸಖತ್ತಾಗಿರ್ತಾ ಇತ್ತು. ಇವಾಗ ಫುಲ್ಲು ರೇರ್ ಅಲ್ವಾ ಈ ತರದನ್ನೆಲ್ಲ ಮಾಡೋದು. ಈಗ ಮುದ್ದೆ ಮಾಡೋದೇ ರೇರ್ ಅನ್ಸುತ್ತೆ. ಅದ್ರಲ್ಲಿ ಐ ಡೋಂಟ್ ನೋ, ಇದನ್ನ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟ್ ಆಗಿ ನಾವು ಸ್ಕ್ವೀಸ್ ಮಾಡ್ಕೊಂಡ್ರೆ ಕುಡಿಯೋದಿಕ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಸ್ಕ್ವೀಸ್ ಇಟ್ ವೆಲ್. ನಾವು ಮುದ್ದೆ ಬಾಯಿಗೆ ಸಿಕ್ಕಿದ್ರೆ ಆಮೇಲೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಓಕೆ ಗೈಸ್, ಇದನ್ನ ಸ್ಕ್ವೀಸ್ ಮಾಡ್ಬಿಟ್ಟು ಸಿಗ್ತೀನಿ ರೀ ಗೈಸ್. ಮುದ್ದೆ ಈ ತರ ಸ್ಕ್ವೀಸ್ ಮಾಡೋದಕ್ಕೆ ಕಷ್ಟ ಅಂತ ಹೇಳೋರು, ಯು ಕ್ಯಾನ್ ಪುಟ್ ಇಟ್ ಇನ್ ಅ ಮಿಕ್ಸಿ ಅಂಡ್ ಡೂ ಇಟ್ ಮಿಕ್ಸಿ. ಸ್ವಲ್ಪ ಮೊಸರು, ನೀರು ಮೊಸರು ಮತ್ತೆ ಮುದ್ದೆನ ಮಿಕ್ಸಿಗೆ ಹಾಕೊಂಡು ಜಸ್ಟ್ ಗ್ರೈಂಡ್ ಇಟ್. ನಿಮ್ಗೆ ಅವಾಗ ಗ್ರೈಂಡ್ ಪೇಸ್ಟ್ ಸಿಗುತ್ತೆ. ಬಟ್ ಯುನೋ ಅದನ್ನ ಸ್ಕ್ವೀಸ್ ಮಾಡಿ ತಿಂದ್ರೇನೆ ಒಂಥರ ಟೇಸ್ಟ್ ಅಂತ ಹೇಳ್ತಾರಲ್ಲ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಫಸ್ಟ್ ಆದ್ರೆ ನಂಗೆ ಟೈಮ್ ಇರ್ತಾ ಇರ್ಲಿಲ್ಲ. ಐ ವಾಸ್ ಡೂಯಿಂಗ್ ಇನ್ ದಟ್ ವೇ, ಮಿಕ್ಸಿ ಮಾಡ್ಬಿಡ್ತಾ ಇದ್ದೆ. ಬಟ್ ಇವಾಗ ಐ ಹ್ಯಾವ್ ಟೈಮ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಇನ್ ಅ ಪ್ರಾಪರ್ ವೇ. ಸೊ ಯಾರಿಗೆಲ್ಲ ಟೈಮ್ ಇಲ್ಲ, ಯಾರು ಸೋಂಬೇರಿ ಇದ್ದೀರಾ ಆ ಥರ ಸಾಫ್ಟ್ ಮಾಡೋದಕ್ಕೆ, ಸೊ ಯು ಕ್ಯಾನ್ ಮಿಕ್ಸ್ ಇಟ್, ಓಕೆನಾ. ಆ್ಯಂಡ್ ಯಾವುದೋ ಪಾತ್ರೆ ಅಂಗಡಿಲಿದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಇಲ್ಲ ಗೈಸ್, ಇದು ಯಾವುದೇ ರೀತಿಯಾದಂತಹ ಪಾತ್ರೆ ಅಂಗಡಿ ಅಲ್ಲ. ಇದು ನಮ್ಮ ಅಮ್ಮನ ಅಡುಗೆ ಮನೆ. ದಿಸ್ ಇಸ್ ಮೈ ಮಾಮ್ಸ್ ಕಿಚನ್. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಪಾತ್ರೆನೇ ಕಾಣ್ತಾ ಇದೆ ಅಲ್ಲ. ಅಂಡ್ ಈ ಒಂದು ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ, ಲೈಕ್ ರಾಗಿ ಎಷ್ಟು ಪವರ್ಫುಲ್ ಫುಡ್ ಅಂತ. ಸೊ ಅಂಡ್ ನಮ್ಮ ರಾಗಿ ಅಂಬ್ಲಿ ರೆಡಿ ಆಗಿದೆ. ಈಗ ಜಸ್ಟ್ ಇದಕ್ಕೆ ಆನಿಯನ್ ಕಟ್ ಮಾಡಿ ಹಾಕೊಂಡು ಕುಡಿಯೋದೆ. ಯಾವ ತರ ಕನ್ಸಿಸ್ಟೆನ್ಸಿ ಅಂದ್ರೆ ಈ ತರ ಲಿಕ್ವಿಡ್. ಇದಕ್ಕೆ ಆನಿಯನ್ ಕಟ್ ಮಾಡಿ ಹಾಕೊಂಡ್ರೆ ನಮ್ಮ ರಾಗಿ ಅಂಬ್ಲಿ ಕುಡಿಯಲು ಸಿದ್ಧ. ನಮ್ಮ ರಾಗಿ ಅಂಬ್ಲಿ ರೆಡಿ ಆಗಿದೆ. ಇಟ್ಸ್ ಸೋ ಹೆಲ್ತಿ ಗೈಸ್, ಇಟ್ಸ್ ಸೋ ಹೆಲ್ತಿ. ಸೊ ಇದೊಂದು 2 ಗ್ಲಾಸ್ ಕುಡಿದ್ಬಿಟ್ರೆ ನಿಮ್ಮ ಬ್ರೇಕ್ಫಾಸ್ಟ್ ನೀವು ಹೆಲ್ತಿ ಬ್ರೇಕ್ಫಾಸ್ಟ್ ತಿಂದಂಗೆ ಲೆಕ್ಕ. ಸೊ ಯಾರ್ಯಾರು ಮುದ್ದೆ ಮಾಡ್ತೀರಾ ಮಿಕ್ಕತ್ತಲ್ವಾ, ಸೊ ಯು ಜಸ್ಟ್ ಡೋಂಟ್ ವೇಸ್ಟ್ ಇಟ್, ಓಕೆ. ಅಂಡ್ ಮುದ್ದೆನ ನೀವು ನೈಟ್ ಮಾಡ್ಬಿಟ್ಟು ಮತ್ತೆ ಬೆಳಗ್ಗೆ ಇದು ಯು ಕಾಂಟ್ ಈಟ್ ದಟ್ ಅಲ್ವಾ, ಲೈಕ್ ತುಂಬಾ ಹಾರ್ಡ್ ಆಗ್ಬಿಟ್ಟು ಅಂದ್ರೆ ತುಂಬಾ ತಣ್ಣಗಾಗ್ಬಿಟ್ಟಿರುತ್ತೆ. ಮುದ್ದೆನ ಆಫ್ಕೋರ್ಸ್ ಬಿಸಿ ತಿಂದ್ರೇನೆ ಚಂದ. ಸೊ ಇದನ್ನ ಕಷ್ಟಪಟ್ಟು ತಿನ್ನೋ ಬದಲು ಇಷ್ಟಪಟ್ಟು ಈ ತರ ಮಾಡ್ಕೊಂಡು ಇಷ್ಟಪಟ್ಟು ಕುಡೀರಿ, ಓಕೆನಾ. ಇಂಡಿಯಾ ಐ ವಿಲ್ ಎಂಜಾಯ್ ಮೈ ಬ್ರೇಕ್ಫಾಸ್ಟ್ ನಾವು. ಆಮೇಲೆ ಸಿಗ್ತೀರಿ. ಬಿಸಿ ಹಪ್ಪಳ ಸುಟ್ಕೊಂಡು ಬಂದು ನೋಡಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ಹಾಯ್ ಹಾಯ್ ಮಾಡಿ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಹಪ್ಪಳದಲ್ಲಿ ಇದು ಯಾರಿದು ನಮ್ಮ ಮನೆಗೆ ಬಂದಿರೋದು?
ತೋರ್ಸಲ್ಲ ದೃಷ್ಟಿ ಆದ್ರೆ 2 kg ಕಮ್ಮಿ ಆಗ್ತೀನಿ ತೋರ್ಸಲ್ಲ ನೀನ್ ಕಡಿಮೆ ಆಗ್ಬೇಕು ತಾನೆ. ಓಕೆ ಗೈಸ್, ಇವಾಗ ಎಲ್ರು ಊಟ ಮಾಡ್ತಿದಾರೆ, ನಾನು ಊಟ ಮಾಡ್ಬೇಕು. ಚೆನ್ನಾಗಿದ್ಯಾ ಸಾಂಬಾರು? ಹಪ್ಪಳ ಮಸ್ತ್. ಹಪ್ಪಳ ಚೆನ್ನಾಗಿದ್ಯಾ? ಹಪ್ಪಳ ನಾವು ಮಾಡಿದ್ದಲ್ಲ, ಅಂಗಡಿ ಹಪ್ಪಳ ಒಳ್ಳೆ ಕಾಂಬಿನೇಷನ್. ಗೈಸ್ ಇವಾಗ ನಾನು ತಿಂತಾ ಇದ್ದೀನಿ. ಪಪ್ಪಳ ಬೇಕಾ? ತಿಂತ ಅನ್ನ ಸಾಂಬಾರ್ಗೆ ಬಿರಿಯಾನಿ ತರ ನಾನು ಅನ್ನ ಸಾಂಬಾರು ಊಟ ಅಲ್ವಾ? ಅದಿಲ್ಲ ಅಂದ್ರೆ ಎಷ್ಟೋ ಜನ ಗೊತ್ತಾಗಿದ್ದಾರೆ. ಗೈಸ್ ಇವಾಗ ನಾನು ತಿಂತಾ ಇದ್ದೀನಿ. ಗೈಸ್ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಬಂದಿದೆ. ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ರೈಸ್ ಪೇಪರ್ ಅಂಡ್ ಯೋಗರ್ಟ್ ತರಿಸಿದೀನಿ. ಮನೇಲಿ ಮ್ಯಾಂಗೋ ಇದೆ. ಸೊ ತುಂಬಾ ವೈರಲ್ ರೆಸಿಪಿ ಟ್ರೈ ಮಾಡೋಣ ಅಂತ, ತುಂಬಾ ವೈರಲ್ ಆಗ್ತಿರೋಂತ ರೆಸಿಪಿ ಟ್ರೈ ಮಾಡೋಣ ಅಂತ ಫ್ಲಿಪ್ಕಾರ್ಟ್ ಮಾಡಿ ತರಿಸ್ಕೊಂಡಿದೀನಿ ಗೈಸ್. ಸೊ ಬನ್ನಿ ಇವಾಗ ಪ್ರಿಪೇರ್ ಮಾಡೋಣ. ಮೊದಲು ರೈಸ್ ಪೇಪರ್ನ ತಗೊಂಡು ನೀರಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು. ಸೊ ಅದು ಸಾಫ್ಟ್ ಆಗುತ್ತೆ ಗೈಸ್. 1 minute ಕೂಡ ಇಲ್ಲ, ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದು ತುಂಬಾ ಸಾಫ್ಟ್ ಆಗುತ್ತೆ. ಸೊ ಅದನ್ನ ಎತ್ಕೊಂಡು ಮ್ಯಾಂಗೋನ ಸ್ಲೈಸಸ್ ಮಾಡಿ ಇಟ್ಕೋಬೇಕು, ಅಥವಾ ನೀವು ಪೇಸ್ಟ್ ಮಾಡಿ ಕೂಡ ತಿನ್ಬೋದು. ಸೊ ಅದನ್ನ ತಗೊಂಡು ರೈಸ್ ಪೇಪರ್ ಅಲ್ಲಿ ಹಾಕಿ ನೀವು ಯಾವ್ದಾದ್ರು ಫ್ಲೇವರ್ ಯೋಗರ್ಟ್ ತಗೋಬಹುದು. ನಾನಿಲ್ಲಿ ಮ್ಯಾಂಗೋ ಫ್ಲೇವರ್ ತಗೊಂಡಿದ್ದೀನಿ. ಸೊ ಯೋಗರ್ಟ್ ತಗೊಂಡು just fold ಮಾಡಿ you just eat it. ಗೈಸ್ ಫಸ್ಟ್ ನಮ್ಮಮ್ಮ ಟ್ರೈ ಮಾಡ್ತಾ ಇದ್ದಾರೆ. ಫುಲ್ ಸಾಫ್ಟ್ ಆಗ್ಬಿಟ್ಟಿದ್ದಾರೆ ನಿಜವಾಗ್ಲು. ಓಕೆ ಗೈಸ್ ಇವಾಗ ನನಗೆ ಮಾಡ್ಕೋತಾ ಇದ್ದೀನಿ ನಾನು. ಗೈಸ್ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಚಿವಿ ಆಗಿದೆ, ಚೆನ್ನಾಗಿದೆ. ತುಂಬಾ ವೈರಲ್ ಆಗ್ತಲ್ವ ಗೈಸ್, ಅದಕ್ಕೆ ಟ್ರೈ ಮಾಡಿದ್ದು. ಒಂದ್ಸಲಿ ತಿನ್ಬೋದು. ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವತ್ತಿನ ಊಟ ಅನ್ನ ಸಾಂಬಾರ್ ಅಂಡ್ ಆಮ್ಲೆಟ್. ಸೊ ನಮ್ಮಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ, ತಿಂದು ಮಲ್ಕೊಳ್ಳೋದು ಅಷ್ಟೇ. ಇವತ್ತಿನ ವಿಡಿಯೋ ಹೇಗಿತ್ತು ಗೈಸ್? ಚೆನ್ನಾಗಿತ್ತು? ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಪ್ ಅಪ್. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.